ನಾಳೆ ಆಷಾಢ ಶುಕ್ರವಾರ. ಈ ರೀತಿ ಸರಳವಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನೀವು ಕೂಡ ಶ್ರೀಮಂತರಾಗಿ. ಸ್ನೇಹಿತರೆ, ಈ ಆಷಾಢ ಮಾಸವು ಜುಲೈ ತಿಂಗಳಿನಲ್ಲಿ ಬರುತ್ತದೆ. ಅಂದರೆ ಮಳೆಗಾಲವಾದ ಈ ಜುಲೈ ತಿಂಗಳಿನಲ್ಲಿ ಈ ಆಷಾಢ ಮಾಸವು ಪ್ರಾರಂಭವಾಗುತ್ತದೆ. ಈ ಆಷಾಢ ಮಾಸದಲ್ಲಿ ನಾವು ಮಾಡುವ ಪೂಜೆ ಪುನಸ್ಕಾರಗಳಿಂದ ನಾವು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದಾಗಿದೆ. ಈ ಆಷಾಢದಲ್ಲಿ ಬರುವ ಏಕಾದಶಿ ದಿನ ಉಪವಾಸ ಇದ್ದು ಪೂಜೆ ಮಾಡಿದರೆ ಬಹಳ ಪುಣ್ಯವು ಲಭಿಸುತ್ತದೆ. ಈ ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಿಲ್ಲ. ಕಾರಣ, ಈ ಆಷಾಢದಲ್ಲಿ ಭಗವಾನ್ ನಾರಾಯಣನು ವಿಶ್ರಾಂತಿಯಲ್ಲಿರುತ್ತಾನೆ. ಆದ ಕಾರಣ ಈ ಆಷಾಢ ಮಾಸದಲ್ಲಿ ನಾರಾಯಣನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಒಳ್ಳೆಯ ಫಲ ಸಿಗುತ್ತದೆ. ಈ ಆಷಾಢ ಮಾಸದಲ್ಲಿ ಹೆಚ್ಚು ಮಳೆ ಬರುವ ಕಾರಣ ಹೋಮ, ಹವನ ಇತ್ಯಾದಿಗಳನ್ನು ಮಾಡುವುದರಿಂದ ಮನೆಯಲ್ಲಿ ರೋಗ ರುಜಿನಗಳಿಂದ ದೂರವಿರಬಹುದು. ಈ ಆಷಾಢದಲ್ಲಿ ತಪ್ಪದೆ ಎಲ್ಲ ಗೃಹಿಣಿಯರು ಲಕ್ಷ್ಮೀ ಪೂಜೆ ಮಾಡುವುದು ಒಳ್ಳೆಯದು. ಕಾರಣ, ಸುಮಂಗಲಿತನಕ್ಕಾಗಿ, ಸೌಭಾಗ್ಯವತಿಯಾಗಿರಲು, ಧನ ಧಾನ್ಯ ಶಾಂತಿ ಪ್ರಾಪ್ತಿಯಾಗಲು, ಕೆಲಸ ಕಾರ್ಯಗಳು ಕೈಗೂಡಲು ತಪ್ಪದೆ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ನಿಮ್ಮದೇ ರೀತಿಯಲ್ಲಿ ಬಹಳ ಸರಳ ಮತ್ತು ಸುಲಭವಾಗಿ ಮಾಡುವುದು ತುಂಬಾ ಶ್ರೇಷ್ಠ. ದೇವರಿಗೆ ಕಳಸ ಇಟ್ಟು ಪೂಜಿಸಿ. ಇಲ್ಲವಾದರೆ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ಅರಿಶಿನ ಕುಂಕುಮ ಧೂಪ ದೀಪ ನೈವೇದ್ಯ ಇಟ್ಟು ಪೂಜಿಸಿದರೆ ಖಂಡಿತ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷವು ನಿಮಗೆ ಲಭಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.